ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರಿಗೆ ಪುಣ್ಯ ಸ್ಮರಣೆ ನಮನವನ್ನು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಮಾಡುತ್ತಿದ್ದೇವೆ. ತಪದ ತೇಜದಿ ತನುಮನ ಬೆಳಗಿಸಿ, ಧರ್ಮದ ದೀಪದಿ ದಿಗಂತವ ಬೆಳಗಿಸಿ, ದೇಗುಲ ಮಠದ ಕೀರ್ತಿಯ ಕಳಸವಾಗಿ, ದಯೆಯ ಸಾಗರವಾಗಿ ನೆಲೆಸಿದ ಮಹಾಗುರು. ಜ್ಞಾನವೆಂಬ ಗಂಗೆಯನ್ನು ಹರಿಸಿ, ಭಕ್ತಿಯ ಹಾದಿಯಲ್ಲಿ ಬದುಕನ್ನು ರೂಪಿಸಿ, ಅನೇಕ ಮಠಗಳ ಸ್ವಾಮೀಜಿಗಳಿಗೆ ಮಾರ್ಗದೀಪವಾಗಿ ಶರಣ ಸಂಸ್ಕೃತಿಯ ಶಾಶ್ವತ ಶಿಲ್ಪಿಯಾದಿರಿ. ವಿದ್ಯೆಯ ಮಂದಿರಗಳನ್ನು ಕಟ್ಟಿಸಿ, ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕಾಗಿ, ಅಜ್ಞಾನ ಕತ್ತಲೆಯನ್ನು ಓಡಿಸಿದ ಮಹಾಚೇತನ, ಸಮಾಜದ ಹೃದಯದಲ್ಲಿ ಅಳಿಯದ ಗುರು ಚಿಹ್ನೆಯಾದಿರಿ. ಸಿದ್ಧಗಂಗೆಯ ಪವಿತ್ರ ಸನ್ನಿಧಿಯಲ್ಲಿ ತ್ರಿವಿಧ ದಾಸೋಹದ ಧ್ರುವತಾರೆ ಶ್ರೀ ಶಿವಕುಮಾರ ಸ್ವಾಮಿಗಳೊಂದಿಗೆ ಶರಣು ವಿಶ್ವವಚನ ಫೌಂಡೇಶನ್ ಉದ್ಘಾಟನೆಯನ್ನು ಆಶೀರ್ವದಿಸಿ, ವಚನದ ಬೀಜಕ್ಕೆ ದಿವ್ಯ ಕೃಪೆಯ ಮಳೆಯಾದಿರಿ. ಇಂದು ಲಿಂಗೈಕ್ಯರಾದರೂ ಲೀನರಾಗಿಲ್ಲ. ನಿಮ್ಮ ಆದರ್ಶಗಳು ನಮ್ಮೊಳಗೆ ಉಸಿರಾಡುತ್ತಿವೆ. ನಿಮ್ಮ ಆಶೀರ್ವಾದ ನಮ್ಮ ಹೆಜ್ಜೆಗೆ ದಾರಿದೀಪ. ನಿಮ್ಮ ನೆನಪು ನಮ್ಮ ಬದುಕಿಗೆ ನಿತ್ಯ ಪ್ರೇರಣೆ. ಶರಣ ಸಂಸ್ಕೃತಿಯ ಮಹಾಮೇರು, ಕರುಣೆಯ ಕಲ್ಪವೃಕ್ಷ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರಿಗೆ ಅನಂತ ಕೋಟಿ ಭಾವಪೂರ್ಣ ನಮನಗಳು. ಪೂಜ್ಯರು ಇಂದು ಲಿಂಗೈಕ್ಯರಾಗಿದ್ದರೂ ಕೂಡ ಅವರ ನೆನಪು ಯಾವಾಗಲೂ ಕೂಡ ಇಲ್ಲಿ ಸುಳಿದಾಡುತ್ತಿರುತ್ತದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ, ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೇಡುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂಬಂತೆ ಕನಕಪುರ ದೇಗುಲ ಮಠದ ಹಿರಿಯ ಶ್ರೀಗಳಾದ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಇಂದು ಬಯಲಲ್ಲಿ ಬಯಲಾಗಿದ್ದಾರೆ. ಅವರಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಪುಣ್ಯ ಸ್ಮರಣವನ್ನು ಮಾಡುತ್ತಿದ್ದೇವೆ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು.